ಜೀವನದಲ್ಲಿ ಮ್ಯಾಜಿಕ್ ಅಥವಾ ಪವಾಡಗಳು ನಿಜಕ್ಕೂ ನಡೆಯುತ್ತವೆಯೇ ಎಂಬ ಪ್ರಶ್ನೆ ನಿಮ್ಮಲ್ಲಿ ಎಂದಾದರೂ ಮೂಡಿದೆಯೇ? ಬಾಲ್ಯದಲ್ಲಿ ನಾವು ನಂಬಿದ್ದ ಆ ಮಾಂತ್ರಿಕ ಜಗತ್ತು ಮತ್ತು ಕಥೆಗಳು ವಯಸ್ಸಾದಂತೆ ಎಲ್ಲಿ ಕಣ್ಮರೆಯಾದವು ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ನಮಸ್ಕಾರ ವೀಕ್ಷಕರೇ, ಪುಸ್ತಕಧಾರೆ ವಾಹಿನಿಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾವು ಇಂದು ನಿಮ್ಮ ಮುಂದೆ ಒಂದು ಅದ್ಭುತವಾದ ವಿಚಾರವನ್ನು ಹಂಚಿಕೊಳ್ಳಲಿದ್ದೇವೆ. ವೀಕ್ಷಕರೇ, ಇಂದು ನಾವು ರೊಂಡಾ ಬರ್ನ್ ಅವರು ಬರೆದಿರುವ ದ ಮ್ಯಾಜಿಕ್ ಎಂಬ ಅದ್ಭುತ ಪುಸ್ತಕದ ಸಾರಾಂಶವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಈ ಪುಸ್ತಕವು ದ ಸೀಕ್ರೆಟ್ ಸರಣಿಯ 3ನೇ ಪುಸ್ತಕವಾಗಿದೆ. ಈ ಪುಸ್ತಕವು ಕೇವಲ ಒಂದು ಪದದ ಬಗ್ಗೆ ಮಾತನಾಡುತ್ತದೆ. ಆ ಒಂದು ಪದ ನಿಮ್ಮ ಇಡೀ ಜೀವನವನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ನೀವು ಯಾರೇ ಆಗಿರಲಿ ಅಥವಾ ಎಲ್ಲೇ ಇರಲಿ, ಈ ಪುಸ್ತಕವು ಜೀವನವನ್ನು ಬದಲಾಯಿಸುವ ಆ ಜ್ಞಾನವನ್ನು ಬಹಿರಂಗಪಡಿಸುತ್ತದೆ ಮತ್ತು ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು 28 ದಿನಗಳ ಸುಂದರ ಪಯಣವನ್ನು ಪರಿಚಯಿಸುತ್ತದೆ. ಬನ್ನಿ ಈ ಪಯಣವನ್ನು ಪ್ರಾರಂಭಿಸೋಣ. ನಾವು ಮಕ್ಕಳಾಗಿದ್ದಾಗ ಮ್ಯಾಜಿಕ್ ಮತ್ತು ಹಲ್ಲು ಕಿತ್ತಾಗ ಬರುವ ಯಕ್ಷಿಣಿಯಂತಹ ಕಥೆಗಳನ್ನು ತುಂಬಾ ನಂಬುತ್ತಿದ್ದೆವು. ಆದರೆ ನಾವು ವಯಸ್ಕರಾಗುತ್ತಿದ್ದಂತೆ ನಮ್ಮ ಮೇಲಿನ ಜವಾಬ್ದಾರಿಗಳು, ಸಮಸ್ಯೆಗಳು ಮತ್ತು ಕಷ್ಟಗಳು ನಮ್ಮನ್ನು ಆವರಿಸಿಕೊಂಡವು. ನಾವು ಭ್ರಮನೆರಸನಗೊಂಡೆವು ಮತ್ತು ಬಾಲ್ಯದಲ್ಲಿ ನಾವು ನಂಬಿದ್ದ ಆ ಮ್ಯಾಜಿಕ್ ಅಥವಾ ಚಮತ್ಕಾರ ಮಾಯವಾಯಿತು. ಅದಕ್ಕಾಗಿಯೇ ವಯಸ್ಕರಾದ ನಾವು ಮಕ್ಕಳ ಜೊತೆಗಿರಲು ಹೆಚ್ಚು ಇಷ್ಟಪಡುತ್ತೇವೆ. ಇದರಿಂದ ನಾವು ಒಮ್ಮೆ ಹೊಂದಿದ್ದ ಆ ಸುಂದರ ಭಾವನೆಯನ್ನು ಮತ್ತೆ ಅನುಭವಿಸಬಹುದು. ಜೀವನದ ಮ್ಯಾಜಿಕ್ ನಿಜಕ್ಕೂ ಇದೆ, ಆದರೆ ಆ ಮ್ಯಾಜಿಕ್ ಅನ್ನು ಹೊರತರಲು ಏನು ಮಾಡಬೇಕು ಎಂಬುದು ನಿಮಗೆ ತಿಳಿದಿರಬೇಕು ಎಂದು ಈ ಪುಸ್ತಕ ಹೇಳುತ್ತದೆ. ನೀವು ಏನು ಮಾಡಬೇಕು ಎಂದು ತಿಳಿದಾಗ ನಿಮ್ಮ ಕನಸಿನ ಜೀವನವನ್ನು ನೀವು ಖಂಡಿತವಾಗಿಯೂ ಬದುಕುತ್ತೀರಿ. ನೀವು ಹಾರುವ ಜಿಂಕೆಗಳನ್ನು ನೋಡದಿರಬಹುದು, ಆದರೆ ನೀವು ಯಾವಾಗಲೂ ಬಯಸಿದ ವಿಷಯಗಳು ನಿಮ್ಮ ಕಣ್ಣೆದುರೇ ಪ್ರತ್ಯಕ್ಷವಾಗುವುದನ್ನು ನೀವು ಖಂಡಿತ ನೋಡುತ್ತೀರಿ. ಈ ಮ್ಯಾಜಿಕ್ ಹಿಂದಿನ ರಹಸ್ಯವು 2000 ವರ್ಷಗಳ ಹಿಂದಿನ ಪವಿತ್ರ ಗ್ರಂಥದಲ್ಲಿ ಅಡಗಿದೆ. ಈ ಪಠ್ಯವನ್ನು ಗಾಸ್ಪೆಲ್ ಆಫ್ ಮ್ಯಾಥ್ಯೂನಿಂದ ತೆಗೆದುಕೊಳ್ಳಲಾಗಿದೆ. ಯಾರ ಬಳಿ ಇದೆಯೋ ಅವರಿಗೆ ಇನ್ನಷ್ಟು ನೀಡಲಾಗುವುದು ಮತ್ತು ಅವರು ಸಮೃದ್ಧಿಯನ್ನು ಹೊಂದುತ್ತಾರೆ. ಯಾರ ಬಳಿ ಇಲ್ಲವೋ ಅವರಿಂದ ಇರುವುದನ್ನು ಸಹ ಕಸಿದುಕೊಳ್ಳಲಾಗುವುದು ಎಂಬುದೇ ಆ ಪಠ್ಯ. ಈ ವಾಕ್ಯದಲ್ಲಿ ಒಂದು ಒಗಟು ಅಡಗಿದೆ ಮತ್ತು ಆ ಗುಪ್ತ ಪದವೇ ಕೃತಜ್ಞತೆ. ಈಗ ಆ ಪಠ್ಯವು ಹೀಗಾಗುತ್ತದೆ: ಯಾರ ಬಳಿ ಕೃತಜ್ಞತೆ ಇದೆಯೋ ಅವರಿಗೆ ಇನ್ನಷ್ಟು ನೀಡಲಾಗುವುದು ಮತ್ತು ಅವರು ಸಮೃದ್ಧಿಯನ್ನು ಹೊಂದುತ್ತಾರೆ. ಯಾರ ಬಳಿ ಕೃತಜ್ಞತೆ ಇಲ್ಲವೋ ಅವರಿಂದ ಇರುವುದನ್ನು ಸಹ ಕಸಿದುಕೊಳ್ಳಲಾಗುವುದು. ಕುರಾನ್ನಲ್ಲಿ ಉಲ್ಲೇಖಿಸಲಾದ ಇದೇ ರೀತಿಯ ಪಠ್ಯವು ಹೀಗಿದೆ: ನೀವು ಕೃತಜ್ಞರಾಗಿದ್ದರೆ ನಾನು ನಿಮಗೆ ಹೆಚ್ಚಿನದನ್ನು ನೀಡುತ್ತೇನೆ. ಆದರೆ ನೀವು ಕೃತಜ್ಞತೆ ಇಲ್ಲದವರಾಗಿದ್ದರೆ ನನ್ನ ಶಿಕ್ಷೆಯು ನಿಜಕ್ಕೂ ಕಠಿಣವಾಗಿರುತ್ತದೆ. ನೀವು ಯಾವ ಧರ್ಮವನ್ನು ಅನುಸರಿಸುತ್ತೀರಿ ಅಥವಾ ನೀವು ಧಾರ್ಮಿಕರೋ ಅಲ್ಲವೋ ಎಂಬುದು ಮುಖ್ಯವಲ್ಲ. ಪವಿತ್ರ ಗ್ರಂಥಗಳು ಮತ್ತು ಕುರಾನ್ನ ಈ ಮಾತುಗಳು ನಿಮ್ಮ ಜೀವನಕ್ಕೂ ಅನ್ವಯಿಸುತ್ತವೆ. ಅವು ವಿಜ್ಞಾನ ಮತ್ತು ಬ್ರಹ್ಮಾಂಡದ ಮೂಲಭೂತ ನಿಯಮವನ್ನು ವಿವರಿಸುತ್ತಿವೆ. ಕೃತಜ್ಞತೆಯು ನಿಮ್ಮ ಇಡೀ ಜೀವನವನ್ನು ನಿಯಂತ್ರಿಸುವ ಸಾರ್ವತ್ರಿಕ ನಿಯಮದ ಮೂಲಕ ಕಾರ್ಯನಿರ್ವಹಿಸುತ್ತದೆ. ನಿಮ್ಮ ಜೀವನದಲ್ಲಿ ಈ ನಿಯಮವು ನಿಮ್ಮ ಆಲೋಚನೆಗಳು ಮತ್ತು ಭಾವನೆಗಳ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಆದ್ದರಿಂದ ನೀವು ಏನೇ ಯೋಚಿಸಿದರೂ ಏನೇ ಅನುಭವಿಸಿದರೂ ಅದನ್ನು ನೀವು ನಿಮ್ಮತ್ತ ಆಕರ್ಷಿಸುತ್ತೀರಿ. ನನಗೆ ನನ್ನ ಕೆಲಸ ಇಷ್ಟವಿಲ್ಲ, ನನ್ನ ಬಳಿ ಸಾಕಷ್ಟು ಹಣವಿಲ್ಲ ಎಂದು ನೀವು ಯೋಚಿಸಿದರೆ ನೀವು ಅಂಥದ್ದೇ ಹೆಚ್ಚಿನ ಅನುಭವಗಳನ್ನು ಆಕರ್ಷಿಸುತ್ತೀರಿ. ಆದರೆ ನಾನು ನನ್ನ ಕೆಲಸವನ್ನು ಪ್ರೀತಿಸುತ್ತೇನೆ, ನನ್ನ ಕುಟುಂಬವು ತುಂಬಾ ಬೆಂಬಲ ನೀಡುತ್ತದೆ ಎಂಬಂತಹ ನೀವು ಕೃತಜ್ಞರಾಗಿರುವ ವಿಷಯಗಳ ಬಗ್ಗೆ ಯೋಚಿಸಿದರೆ ಮತ್ತು ನೀವು ಕೃತಜ್ಞತೆಯನ್ನು ಪ್ರಾಮಾಣಿಕವಾಗಿ ಅನುಭವಿಸಿದರೆ, ಆಕರ್ಷಣೆಯ ನಿಯಮದ ಪ್ರಕಾರ ನೀವು ಆ ವಿಷಯಗಳನ್ನು ನಿಮ್ಮ ಜೀವನದಲ್ಲಿ ಇನ್ನಷ್ಟು ಆಕರ್ಷಿಸುತ್ತೀರಿ. ನ್ಯೂಟನ್ನ 3ನೇ ನಿಯಮವು ಪ್ರತಿಯೊಂದು ಕ್ರಿಯೆಗೂ ಯಾವಾಗಲೂ ಸಮಾನ ಮತ್ತು ವಿರುದ್ಧ ಪ್ರತಿಕ್ರಿಯೆ ಇರುತ್ತದೆ ಎಂದು ಹೇಳುತ್ತದೆ. ನ್ಯೂಟನ್ನ ನಿಯಮಕ್ಕೆ ನೀವು ಕೃತಜ್ಞತೆಯ ಕಲ್ಪನೆಯನ್ನು ಅನ್ವಯಿಸಿದಾಗ ಕೃತಜ್ಞತೆ ಸಲ್ಲಿಸುವ ಪ್ರತಿಯೊಂದು ಕ್ರಿಯೆಯೂ ಯಾವಾಗಲೂ ಸ್ವೀಕರಿಸುವ ವಿರುದ್ಧ ಪ್ರತಿಕ್ರಿಯೆಯನ್ನು ಉಂಟುಮಾಡುತ್ತದೆ ಎಂದು ಅದು ಹೇಳುತ್ತದೆ. ಕ್ರಿಶ್ಚಿಯನ್ ಧರ್ಮ, ಇಸ್ಲಾಂ, ಯಹೂದಿ ಧರ್ಮ, ಬೌದ್ಧ ಧರ್ಮ, ಸಿಖ್ ಧರ್ಮ ಮತ್ತು ಹಿಂದೂ ಧರ್ಮದ ಪ್ರಮುಖ ಧರ್ಮಗಳು ತಮ್ಮ ತಿರುಳಿನಲ್ಲಿ ಕೃತಜ್ಞತೆಯನ್ನು ಹೊಂದಿವೆ. ಇತಿಹಾಸವು ಕೃತಜ್ಞತೆಯನ್ನು ಅಭ್ಯಾಸ ಮಾಡಿದ ಮತ್ತು ಅವರ ಸಾಧನೆಗಳು ಅವರನ್ನು ಶ್ರೇಷ್ಠ ಮಾನವರ ಸಾಲಿನಲ್ಲಿ ನಿಲ್ಲುವಂತೆ ಮಾಡಿದ ಪ್ರಸಿದ್ಧ ವ್ಯಕ್ತಿಗಳಿಂದ ತುಂಬಿದೆ. ಕೃತಜ್ಞತೆಯನ್ನು ಅಭ್ಯಾಸ ಮಾಡಿದ ವಿಜ್ಞಾನಿಗಳು, ತತ್ವಜ್ಞಾನಿಗಳು, ಸಂಶೋಧಕರು ಮತ್ತು ಪ್ರವಾದಿಗಳು ಅದರ ಫಲಿತಾಂಶಗಳನ್ನು ಪಡೆದರು ಮತ್ತು ಹೆಚ್ಚಿನವರು ಅದರ ಅಂತರ್ಗತ ಶಕ್ತಿಯ ಬಗ್ಗೆ ಅರಿತಿದ್ದರು. ನೀವು ಯಾರೇ ಆಗಿರಲಿ, ನೀವು ಎಲ್ಲೇ ಇರಲಿ, ನಿಮ್ಮ ಪ್ರಸ್ತುತ ಪರಿಸ್ಥಿತಿಗಳು ಏನೇ ಇರಲಿ, ಕೃತಜ್ಞತೆಯ ಮ್ಯಾಜಿಕ್ ನಿಮ್ಮ ಇಡೀ ಜೀವನವನ್ನು ಬದಲಾಯಿಸುತ್ತದೆ. ಕೃತಜ್ಞತೆಯು ನಿಮ್ಮ ಸಂಬಂಧಗಳನ್ನು ಸಂತೋಷದಾಯಕ ಮತ್ತು ಅರ್ಥಪೂರ್ಣ ಸಂಬಂಧಗಳಾಗಿ ಮಾಂತ್ರಿಕವಾಗಿ ಪರಿವರ್ತಿಸುತ್ತದೆ, ನಿಮ್ಮ ವೃತ್ತಿ ಜೀವನವನ್ನು ವೇಗಗೊಳಿಸುತ್ತದೆ, ಯಶಸ್ಸನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ಕನಸಿನ ಕೆಲಸವನ್ನು ತಂದುಕೊಡುತ್ತದೆ. ನೀವು ಕೃತಜ್ಞತೆಯನ್ನು ಅಭ್ಯಾಸ ಮಾಡುತ್ತಿದ್ದಂತೆ ನಿಮ್ಮ ಜೀವನದಲ್ಲಿ ಕೆಲವು ವಿಷಯಗಳು ಏಕೆ ತಪ್ಪಾಗಿರಬಹುದು ಮತ್ತು ನಿಮ್ಮ ಜೀವನದಿಂದ ಕೆಲವು ವಿಷಯಗಳು ಏಕೆ ಕಾಣೆಯಾಗಿರಬಹುದು ಎಂಬುದನ್ನು ನೀವು ಅರ್ಥಮಾಡಿಕೊಳ್ಳುವಿರಿ. ನೀವು ಕೃತಜ್ಞತೆಯನ್ನು ಜೀವನ ವಿಧಾನವನ್ನಾಗಿ ಮಾಡಿಕೊಂಡಾಗ ನಿಮ್ಮ ಜೀವನದಲ್ಲಿ ಮ್ಯಾಜಿಕ್ ಅನ್ನು ಅನುಭವಿಸಲು ನೀವು ಪ್ರತಿದಿನ ಬೆಳಿಗ್ಗೆ ತುಂಬಾ ಉತ್ಸಾಹದಿಂದ ಎಚ್ಚರಗೊಳ್ಳುತ್ತೀರಿ. ಧನ್ಯವಾದಗಳು ಎಂಬೆರಡು ಪದಗಳು ನೀವು ಉದ್ದೇಶಪೂರ್ವಕವಾಗಿ ಹೇಳುವ ಮತ್ತು
ಇತರ ಯಾವುದೇ ಪದಗಳಿಗಿಂತ ಹೆಚ್ಚಾಗಿ ಅನುಭವಿಸುವ ಪದಗಳಾಗಬೇಕು. ಈ ಪುಸ್ತಕವು 28 ಮಾಂತ್ರಿಕ ಅಭ್ಯಾಸಗಳನ್ನು ಒದಗಿಸುತ್ತದೆ. ನಿಮ್ಮ ಆರೋಗ್ಯ, ಹಣ, ಕೆಲಸ ಮತ್ತು ಸಂಬಂಧಗಳನ್ನು ಕ್ರಾಂತಿಗೊಳಿಸಲು ಮತ್ತು ನಿಮ್ಮ ಚಿಕ್ಕ ಆಸೆಗಳನ್ನು ಮತ್ತು ನಿಮ್ಮ ದೊಡ್ಡ ಕನಸುಗಳನ್ನು ನನಸಾಗಿಸಲು ಕೃತಜ್ಞತೆಯ ಮಾಂತ್ರಿಕ ಶಕ್ತಿಯನ್ನು ಹೇಗೆ ಬಳಸಬೇಕೆಂದು ನೀವು ಕಲಿಯುವಂತೆ ಇವುಗಳನ್ನು ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದೆ. ಇದು ಕೃತಜ್ಞತೆಯನ್ನು ಅಭ್ಯಾಸವನ್ನಾಗಿ ಮತ್ತು ಹೊಸ ಜೀವನ ವಿಧಾನವನ್ನಾಗಿ ಮಾಡಲು ನಿಮಗೆ ಅನುವು ಮಾಡಿಕೊಡುತ್ತದೆ. ಸತತ ದಿನಗಳವರೆಗೆ ಕೃತಜ್ಞತೆಯನ್ನು ಅಭ್ಯಾಸ ಮಾಡುವುದು ನಿಮ್ಮ ಜೀವನದಲ್ಲಿ ಮ್ಯಾಜಿಕ್ ನಡೆಯುವುದನ್ನು ನೀವು ನೋಡುತ್ತೀರಿ ಎಂದು ಖಾತರಿಪಡಿಸುತ್ತದೆ. ಈ ಅಭ್ಯಾಸಗಳನ್ನು ಎಲ್ಲಿ ಬೇಕಾದರೂ ಮಾಡಬಹುದು. ನೀವು ಒಂದು ದಿನವನ್ನು ತಪ್ಪಿಸಿಕೊಂಡರೆ 3 ದಿನಗಳ ಹಿಂದೆ ಹೋಗಿ ಅಲ್ಲಿಂದ ಅಭ್ಯಾಸಗಳನ್ನು ಮತ್ತೆ ಪುನರಾವರ್ತಿಸಿ. ಒಮ್ಮೆ ನೀವು 28 ಮಾಂತ್ರಿಕ ಅಭ್ಯಾಸಗಳನ್ನು ಪೂರ್ಣಗೊಳಿಸಿದ ನಂತರ ಆರೋಗ್ಯ ಅಥವಾ ಹಣದಂತಹ ನಿರ್ದಿಷ್ಟ ಅಗತ್ಯವಿರುವಾಗ ಮ್ಯಾಜಿಕ್ ಅನ್ನು ಹೆಚ್ಚಿಸಲು ನೀವು ನಿರ್ದಿಷ್ಟ ಅಭ್ಯಾಸಗಳನ್ನು ಬಳಸಬಹುದು ಅಥವಾ ನೀವು ಅವುಗಳನ್ನು ಕೆಲವು ಸಂಯೋಜನೆಗಳಲ್ಲಿ ಬಳಸಬಹುದು. ಮೊದಲ ಹಂತವೆಂದರೆ ನಿಮ್ಮ ಆಸೆಗಳಲ್ಲಿ ನಿರ್ದಿಷ್ಟವಾಗಿರಿ. ಇವು ನಿಮ್ಮ ಸಂಬಂಧಗಳು, ವೃತ್ತಿ, ಹಣಕಾಸು ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿರಬಹುದು. ಸಾಧ್ಯವಾದಷ್ಟು ವಿವರಗಳೊಂದಿಗೆ ಅವುಗಳನ್ನು ಬರೆಯಿರಿ. ಆ ಆಸೆಗಳನ್ನು ಹೇಗೆ ಸಾಧಿಸುವುದು ಎಂಬ ಆಲೋಚನೆಯನ್ನು ಎಂದಿಗೂ ಮನಸ್ಸಿಗೆ ತರಬೇಡಿ. ಕೃತಜ್ಞತೆಯು ತನ್ನ ಮ್ಯಾಜಿಕ್ ಮಾಡಿದಾಗ ಅದು ನಿಮಗಾಗಿ ಮಾಡಲ್ಪಡುತ್ತದೆ. ನಿಮಗೆ ಬೇಕಾದುದನ್ನು ಪಟ್ಟಿ ಮಾಡಲು ಸುಲಭವಾದ ಮಾರ್ಗವೆಂದರೆ ಅದನ್ನು ಆರೋಗ್ಯ ಮತ್ತು ದೇಹ, ವೃತ್ತಿ ಮತ್ತು ಕೆಲಸ, ಹಣ, ಸಂಬಂಧಗಳು, ವೈಯಕ್ತಿಕ ಆಸೆಗಳು ಮತ್ತು ಭೌತಿಕ ವಸ್ತುಗಳು ಎಂದು ವಿಭಾಗಗಳಾಗಿ ವಿಂಗಡಿಸುವುದು. ಈಗ 28 ದಿನಗಳ ಪಯಣ ಪ್ರಾರಂಭವಾಗುತ್ತದೆ. ದಿನ 1, ನಿಮ್ಮ ಆಶೀರ್ವಾದಗಳನ್ನು ಎಣಿಸಿ. ಬೆಳಿಗ್ಗೆ ಎದ್ದ ಕೂಡಲೇ ನಿಮ್ಮ ಜೀವನದಲ್ಲಿ ನೀವು ಕೃತಜ್ಞರಾಗಿರುವ 10 ಆಶೀರ್ವಾದಗಳ ಪಟ್ಟಿಯನ್ನು ಕೃತಜ್ಞರಾಗಿರಲು ಕಾರಣದೊಂದಿಗೆ ಮಾಡುವುದು. ಈಗ ನಿಮ್ಮ ಪಟ್ಟಿಯನ್ನು ನಿಮ್ಮ ಮನಸ್ಸಿನಲ್ಲಿ ಅಥವಾ ಗಟ್ಟಿಯಾಗಿ ಓದಿ. ನೀವು ಪ್ರತಿಯೊಂದರ ಕೊನೆಯನ್ನು ತಲುಪಿದಾಗ ಧನ್ಯವಾದಗಳು ಎಂಬ ಮಾಂತ್ರಿಕ ಪದಗಳನ್ನು 3 ಬಾರಿ ಹೇಳಿ ಮತ್ತು ಆ ಆಶೀರ್ವಾದಕ್ಕಾಗಿ ಕೃತಜ್ಞತೆಯನ್ನು ಸಾಧ್ಯವಾದಷ್ಟು ಅನುಭವಿಸಿ. ಈ ವ್ಯಾಯಾಮವನ್ನು ಮುಂದಿನ 27 ದಿನಗಳ ಕಾಲ ಪುನರಾವರ್ತಿಸಬೇಕು. ದಿನ 2, ಮ್ಯಾಜಿಕ್ ಕಲ್ಲು. ಹಿಡಿಯಲು ಸುಲಭವಾದ ಸಣ್ಣ, ನಯವಾದ ಕಲ್ಲನ್ನು ಹುಡುಕಿ. ಮಲಗುವ ಮುನ್ನ ಅದನ್ನು ನಿಮ್ಮ ಹಾಸಿಗೆಯ ಪಕ್ಕದಲ್ಲಿ ಇರಿಸಿ. ಮಲಗುವ ಮುನ್ನ ನಿಮ್ಮ ಮ್ಯಾಜಿಕ್ ಕಲ್ಲನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಳ್ಳಿ ಮತ್ತು ಇಂದು ನಡೆದ ಅತ್ಯುತ್ತಮ ವಿಷಯದ ಬಗ್ಗೆ ಯೋಚಿಸಿ. ಇಂದು ನಡೆದ ಅತ್ಯುತ್ತಮ ವಿಷಯಕ್ಕಾಗಿ ಧನ್ಯವಾದಗಳು ಎಂಬ ಮಾಂತ್ರಿಕ ಪದಗಳನ್ನು ಹೇಳಿ. ಈ ವ್ಯಾಯಾಮವನ್ನು ಉಳಿದ ಎಲ್ಲಾ 26 ದಿನಗಳಲ್ಲಿ ಪುನರಾವರ್ತಿಸಬೇಕು. ದಿನ 3, ಮಾಂತ್ರಿಕ ಸಂಬಂಧಗಳು. ಈ ಅಭ್ಯಾಸವು ನಿಮ್ಮ ಸಂಬಂಧದಲ್ಲಿ ನಿಮಗೆ ಸಮೃದ್ಧಿಯ ಸಂತೋಷ ಮತ್ತು ಒಳ್ಳೆಯ ವಿಷಯಗಳನ್ನು ನೀಡುವುದಕ್ಕಾಗಿ ಆಗಿದೆ. ಈ ವ್ಯಾಯಾಮಕ್ಕಾಗಿ ನಿಮ್ಮ 3 ಆಪ್ತ ಸಂಬಂಧಗಳನ್ನು ಆರಿಸಿ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯ ಛಾಯಾಚಿತ್ರವನ್ನು ಸಂಗ್ರಹಿಸಿ. ನಿಮ್ಮ ಮುಂದೆ ಫೋಟೋ ಇಟ್ಟುಕೊಂಡು ಪ್ರತಿಯೊಬ್ಬ ವ್ಯಕ್ತಿಯ ಬಗ್ಗೆ ನೀವು ಹೆಚ್ಚು ಕೃತಜ್ಞರಾಗಿರುವ 5 ವಿಷಯಗಳನ್ನು ಬರೆಯಿರಿ. ಪ್ರತಿ ವಾಕ್ಯವನ್ನು ಧನ್ಯವಾದಗಳೊಂದಿಗೆ ಪ್ರಾರಂಭಿಸಿ. ಅವರ ಹೆಸರನ್ನು ಮತ್ತು ನೀವು ನಿರ್ದಿಷ್ಟವಾಗಿ ಯಾವುದಕ್ಕೆ ಕೃತಜ್ಞರಾಗಿದ್ದೀರಿ ಎಂಬುದನ್ನು ಸೇರಿಸಿ. ಇಂದು ಆ 3 ಛಾಯಾಚಿತ್ರಗಳನ್ನು ನಿಮ್ಮೊಂದಿಗೆ ಒಯ್ಯಿರಿ ಮತ್ತು ಅವುಗಳನ್ನು ಕನಿಷ್ಠ 3 ಸಂದರ್ಭಗಳಲ್ಲಿ ನೋಡಿ. ಛಾಯಾಚಿತ್ರದಲ್ಲಿರುವ ವ್ಯಕ್ತಿಯ ಮುಖವನ್ನು ನೋಡಿ, ಮಾತನಾಡಿ ಮತ್ತು ಧನ್ಯವಾದಗಳು ಹಾಗೂ ಅವರ ಹೆಸರನ್ನು ಹೇಳುವ ಮೂಲಕ ಅವರಿಗೆ ಧನ್ಯವಾದ ಅರ್ಪಿಸಿ. ದಿನ 4, ಮಾಂತ್ರಿಕ ಆರೋಗ್ಯ. ಈ ಮಾಂತ್ರಿಕ ವ್ಯಾಯಾಮವು ಉತ್ತಮ ಆರೋಗ್ಯಕ್ಕಾಗಿ ಆಗಿದೆ. ನಿಮ್ಮ ಆರೋಗ್ಯಕ್ಕಾಗಿ ನೀವು ಕೃತಜ್ಞರಾಗಿದ್ದಾಗ ನೀವು ನಿಮ್ಮ ಪ್ರಸ್ತುತ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಮಾತ್ರವಲ್ಲದೆ ನಿಮಗೆ ಆರೋಗ್ಯದ ಹರಿವನ್ನು ಹೆಚ್ಚಿಸಲು ಮ್ಯಾಜಿಕ್ ಅನ್ನು ಕಾರ್ಯಗತಗೊಳಿಸುತ್ತೀರಿ. ಒಂದು ಕಾಗದದ ತುಂಡಿನ ಮೇಲೆ ಆರೋಗ್ಯದ ಉಡುಗೊರೆ ನನ್ನನ್ನು ಜೀವಂತವಾಗಿರಿಸಿದೆ ಎಂಬ ಪದಗಳನ್ನು ಬರೆಯಿರಿ. ನೀವು ಬರೆದ ಪದಗಳಿರುವ ಕಾಗದದ ತುಂಡನ್ನು ಇಂದು ನೀವು ಆಗಾಗ್ಗೆ ನೋಡುವ ಸ್ಥಳದಲ್ಲಿ ಇರಿಸಿ. ಕನಿಷ್ಠ 4 ಸಂದರ್ಭಗಳಲ್ಲಿ ಪದಗಳನ್ನು ಬಹಳ ನಿಧಾನವಾಗಿ ಓದಿ ಮತ್ತು ಆರೋಗ್ಯದ ಅಮೂಲ್ಯ ಉಡುಗೊರೆಗಾಗಿ ಸಾಧ್ಯವಾದಷ್ಟು ಕೃತಜ್ಞತೆಯನ್ನು ಅನುಭವಿಸಿ. ದಿನ 5, ಮ್ಯಾಜಿಕ್ ಹಣ. ಈ ವ್ಯಾಯಾಮವು ಹಣಕ್ಕಾಗಿ ಕೃತಜ್ಞರಾಗಿರಲು ಆಗಿದೆ. ಕುಳಿತುಕೊಳ್ಳಿ ಮತ್ತು ನಿಮ್ಮ ಬಾಲ್ಯದ ಮತ್ತು ನಿಮಗೆ ಯಾವುದೇ ಶುಲ್ಕವಿಲ್ಲದೆ ಒದಗಿಸಲಾದ ಎಲ್ಲಾ ವಿಷಯಗಳ ಬಗ್ಗೆ ಯೋಚಿಸಲು ಕೆಲವು ನಿಮಿಷಗಳನ್ನು ತೆಗೆದುಕೊಳ್ಳಿ. ನಿಮಗಾಗಿ ಹಣವನ್ನು ಪಾವತಿಸಿದ ಪ್ರತಿ ನೆನಪನ್ನು ನೀವು ಸ್ಮರಿಸಿದಂತೆ ನಿಮ್ಮ ಪೂರ್ಣ ಹೃದಯದಿಂದ ಧನ್ಯವಾದಗಳು ಎಂದು ಹೇಳಿ ಮತ್ತು ಅನುಭವಿಸಿ. ಒಂದು ಕರೆನ್ಸಿ ನೋಟನ್ನು ತೆಗೆದುಕೊಳ್ಳಿ ಮತ್ತು ಆ ನೋಟಿನ ಮೇಲೆ ಅಂಟಿಸುವ ಸ್ಟಿಕ್ಕರ್ ಮೇಲೆ ನನ್ನ ಜೀವಿತಾವಧಿಯಲ್ಲಿ ನನಗೆ ನೀಡಲಾದ ಎಲ್ಲ ಹಣಕ್ಕಾಗಿ ಧನ್ಯವಾದಗಳು ಎಂದು ದೊಡ್ಡ ದಪ್ಪ ಅಕ್ಷರಗಳಲ್ಲಿ ಬರೆಯಿರಿ. ಆ ನೋಟನ್ನು ಇಂದು ನಿಮ್ಮೊಂದಿಗೆ ಒಯ್ಯಿರಿ ಮತ್ತು ನೀವು ಎಷ್ಟು ಬಾರಿ ಬೇಕಾದರೂ ಅದನ್ನು ಹೊರತೆಗೆದು ನಿಮ್ಮ ಕೈಯಲ್ಲಿ ಹಿಡಿದುಕೊಳ್ಳಿ. ನಿಮ್ಮ ಬರವಣಿಗೆಯನ್ನು ಓದಿ ಮತ್ತು ನಿಮಗೆ ನೀಡಲಾದ ಹಣದ ಸಮೃದ್ಧಿಗಾಗಿ ನಿಜವಾಗಿಯೂ ಕೃತಜ್ಞರಾಗಿರಿ. ಇಂದಿನ ನಂತರ ನಿಮ್ಮ ಜೀವನದಲ್ಲಿ ನಿಮಗೆ ನೀಡಲಾದ ಹಣದ ಸಮೃದ್ಧಿಗಾಗಿ ಕೃತಜ್ಞರಾಗಿರಲು ನೆನಪಿಸಲು ನೀವು ಪ್ರತಿದಿನ ನೋಡುವ ಸ್ಥಳದಲ್ಲಿ ನಿಮ್ಮ ನೋಟನ್ನು ಇರಿಸಿ. ದಿನ 6, ಮ್ಯಾಜಿಕ್ನಂತೆ ಕೆಲಸ ಮಾಡುತ್ತದೆ. ಈ ವ್ಯಾಯಾಮವು ನಿಮ್ಮ ಕೆಲಸದಲ್ಲಿ ಯಶಸ್ಸು, ಅವಕಾಶಗಳು, ಬಡ್ತಿಗಳು, ಹಣ, ಅದ್ಭುತ ಆಲೋಚನೆಗಳು, ಸ್ಫೂರ್ತಿಗಳು ಮತ್ತು ಮೆಚ್ಚುಗೆಯಂತಹ ಒಳ್ಳೆಯ ವಿಷಯಗಳನ್ನು ತರಲು ಅಥವಾ ಹೆಚ್ಚಿಸಲು ಆಗಿದೆ. ಇಂದು ಕೆಲಸದಲ್ಲಿರುವಾಗ ನಿಮ್ಮನ್ನು ಹಿಂಬಾಲಿಸುವ ಅದೃಶ್ಯ ಮ್ಯಾನೇಜರ್ ಒಬ್ಬರು
ನೀವು ಕೃತಜ್ಞರಾಗಿರುವ ವಿಷಯಗಳನ್ನು ಪ್ರತಿ ಬಾರಿಯೂ ನೋಟ್ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಕಲ್ಪಿಸಿಕೊಳ್ಳಿ. ಇಂದು ನಿಮ್ಮ ಕೆಲಸದಲ್ಲಿ ನೀವು ಕೃತಜ್ಞರಾಗಿರುವ ಸಾಧ್ಯವಾದಷ್ಟು ವಿಷಯಗಳನ್ನು ಹುಡುಕುವುದು. ನೀವು ಕೃತಜ್ಞರಾಗಿರುವ ವಿಷಯವನ್ನು ಕಂಡುಕೊಂಡಾಗಲೆಲ್ಲ ನಿಮ್ಮ ಮ್ಯಾನೇಜರ್ಗೆ ಅದನ್ನು ಬರೆದುಕೊಳ್ಳಲು ಹೇಳಿ. ದಿನ 7 ನಕಾರಾತ್ಮಕತೆಯಿಂದ ಹೊರಬರುವ ಮಾಂತ್ರಿಕ ದಾರಿ. ಈ ವ್ಯಾಯಾಮವು ಯಾವುದೇ ನಕಾರಾತ್ಮಕತೆಯಿಂದ ಹೊರಬರಲು ಸಹಾಯ ಮಾಡುತ್ತದೆ. ಈ ನಕಾರಾತ್ಮಕತೆಯು ಸಂಬಂಧದ ತೊಂದರೆ, ಆರ್ಥಿಕ ಒತ್ತಡ, ಆರೋಗ್ಯದ ಕೊರತೆ ಅಥವಾ ಕೆಲಸದ ಸಮಸ್ಯೆಗಳಿಂದಾಗಿರಬಹುದು. ನಿಮ್ಮ ಜೀವನದಲ್ಲಿ ನೀವು ಹೆಚ್ಚು ಪರಿಹರಿಸಲು ಬಯಸುವ ಒಂದು ನಕಾರಾತ್ಮಕ ಪರಿಸ್ಥಿತಿಯನ್ನು ಆರಿಸಿ. ನಕಾರಾತ್ಮಕ ಪರಿಸ್ಥಿತಿಯ ಬಗ್ಗೆ ನೀವು ಕೃತಜ್ಞರಾಗಿರುವ 10 ವಿಷಯಗಳನ್ನು ಪಟ್ಟಿ ಮಾಡಿ. ನಿಮ್ಮ ಪಟ್ಟಿಯ ಕೊನೆಯಲ್ಲಿ ಪರಿಪೂರ್ಣ ಪರಿಹಾರಕ್ಕಾಗಿ ಧನ್ಯವಾದಗಳನ್ನು 3 ಬಾರಿ ಬರೆಯಿರಿ. ಕೇವಲ ಇಂದಿಗೆ ಯಾವುದನ್ನು ನಕಾರಾತ್ಮಕವಾಗಿ ಹೇಳದೆ ಒಂದು ದಿನವನ್ನು ಕಳೆಯಬಹುದೇ ಎಂದು ನೋಡಿ. ನೀವು ಏನನ್ನಾದರೂ ನಕಾರಾತ್ಮಕವಾಗಿ ಯೋಚಿಸುತ್ತಿರುವುದನ್ನು ಅಥವಾ ಹೇಳುತ್ತಿರುವುದನ್ನು ಗಮನಿಸಿದರೆ ತಕ್ಷಣವೇ ನಿಲ್ಲಿಸಿ ಮತ್ತು ಆದರೆ ನಾನು ಇದಕ್ಕೆ ನಿಜವಾಗಿಯೂ ಕೃತಜ್ಞನಾಗಿದ್ದೇನೆ ಎಂದು ಹೇಳುವ ಮೂಲಕ ನಿಮ್ಮನ್ನು ಸರಿಪಡಿಸಿಕೊಳ್ಳಿ. ದಿನ 8 ಮಾಂತ್ರಿಕ ಅಂಶ. ಈ ವ್ಯಾಯಾಮವು ನಿಮ್ಮ ಆಹಾರದಲ್ಲಿ ಕೃತಜ್ಞತೆಯ ಮ್ಯಾಜಿಕ್ ಅನ್ನು ಹಾಕುವುದು. ಆಹಾರದ ಮೇಲೆ ಕೃತಜ್ಞತೆಯನ್ನು ಕೇಂದ್ರೀಕರಿಸುವುದು ಅವುಗಳ ಶಕ್ತಿಯ ರಚನೆಯನ್ನು ಬದಲಾಯಿಸುತ್ತದೆ ಮತ್ತು ಅವುಗಳನ್ನು ಶುದ್ಧೀಕರಿಸುತ್ತದೆ. ಇದರಿಂದ ನೀವು ಸೇವಿಸುವ ಪ್ರತಿಯೊಂದು ನಿಮ್ಮ ದೇಹದ ಮೇಲೆ ಅಂತಿಮ ಯೋಗಕ್ಷೇಮದ ಪರಿಣಾಮವನ್ನು ಬೀರುತ್ತದೆ. ಇಂದು ನೀವು ಏನನ್ನಾದರೂ ತಿನ್ನುವ ಅಥವಾ ಕುಡಿಯುವ ಮೊದಲು ನೀವು ಏನು ತಿನ್ನಲಿದ್ದೀರಿ ಅಥವಾ ಕುಡಿಯಲಿದ್ದೀರಿ ಎಂಬುದನ್ನು ನೋಡಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ ಮತ್ತು ನಿಮ್ಮ ಮನಸ್ಸಿನಲ್ಲಿ ಅಥವಾ ಗಟ್ಟಿಯಾಗಿ ಧನ್ಯವಾದಗಳು ಎಂದು ಹೇಳಿ. ಧನ್ಯವಾದಗಳು ಎಂದು ಹೇಳುವಾಗ ನೀವು ಕೆಲವು ಅಂಶಗಳನ್ನು ಚಿಮುಕಿಸುತ್ತಿರುವಂತೆ ನಿಮ್ಮ ಆಹಾರದ ಮೇಲೆ ಚಿಮುಕಿಸಿ. ದಿನ 9 ಹಣದ ಕಾಂತ. ನೀವು ಆರ್ಥಿಕ ಪರಿಸ್ಥಿತಿಗಳಿಂದ ತೊಂದರೆಗೀಡಾಗಿದ್ದರೆ ಈ ವ್ಯಾಯಾಮವು ನಿಮ್ಮ ಹಣದ ಸಂದರ್ಭಗಳನ್ನು ಬದಲಾಯಿಸಬಹುದು. ನಿಮ್ಮ ಬಳಿ ಇರುವ ಯಾವುದೇ ಪ್ರಸ್ತುತ ಪಾವತಿಸದ ಬಿಲ್ಗಳನ್ನು ತೆಗೆದುಕೊಳ್ಳಿ, ಕೃತಜ್ಞತೆಯ ಮಾಂತ್ರಿಕ ಶಕ್ತಿಯನ್ನು ಬಳಸಿ ಮತ್ತು ಪ್ರತಿಯೊಂದರ ಮೇಲೂ ಹಣಕ್ಕಾಗಿ ಧನ್ಯವಾದಗಳು ಎಂದು ಬರೆಯಿರಿ. ಬಿಲ್ ಪಾವತಿಸಲು ನಿಮ್ಮ ಬಳಿ ಹಣವಿದೆಯೋ ಇಲ್ಲವೋ ಹಣವನ್ನು ಹೊಂದಿರುವುದಕ್ಕಾಗಿ ಕೃತಜ್ಞತೆಯನ್ನು ಅನುಭವಿಸಿ. ನೀವು ಹಿಂದೆ ಪಾವತಿಸಿದ 10 ಬಿಲ್ಗಳನ್ನು ತೆಗೆದುಕೊಳ್ಳಿ ಮತ್ತು ಪ್ರತಿಯೊಂದರ ಮುಂಭಾಗದಲ್ಲಿ ಪಾವತಿಸಿದ ಧನ್ಯವಾದಗಳು ಎಂದು ಬರೆಯಿರಿ. ಬಿಲ್ ಪಾವತಿಸಲು ನಿಮ್ಮ ಬಳಿ ಹಣವಿತ್ತು ಎಂಬುದಕ್ಕಾಗಿ ನಿಜವಾಗಿಯೂ ಕೃತಜ್ಞತೆಯನ್ನು ಅನುಭವಿಸಿ. ದಿನ 10 ಮಾಂತ್ರಿಕ ಧೂಳು. ನಮ್ಮ ದಿನವಿಡೀ ನಾವು ಲಿಫ್ಟ್ ಆಪರೇಟರ್, ಬಸ್ ಚಾಲಕ, ಕ್ಯಾಂಟೀನ್ ಸಿಬ್ಬಂದಿಯಂತಹ ನಮಗೆ ಸೇವೆ ಒದಗಿಸುವ ಅನೇಕ ಜನರನ್ನು ಭೇಟಿಯಾಗುತ್ತೇವೆ. ಈ ವ್ಯಾಯಾಮವು ನಾವು ಭೇಟಿಯಾಗುವ ಎಲ್ಲರ ಮೇಲೂ ಕೃತಜ್ಞತೆಯ ಮ್ಯಾಜಿಕ್ ಅನ್ನು ಚಿಮುಕಿಸುವುದು. ನೀವು ಪ್ರಯೋಜನ ಪಡೆಯುವ ಸೇವೆಗಳನ್ನು ನಿರ್ವಹಿಸುವ 10 ಜನರ ಮೇಲೆ ಅವರಿಗೆ ನೇರವಾಗಿ ಧನ್ಯವಾದ ಹೇಳುವ ಮೂಲಕ ಅಥವಾ ಮಾನಸಿಕವಾಗಿ ಅವರನ್ನು ಅಂಗೀಕರಿಸಿ ಮತ್ತು ಧನ್ಯವಾದ ಹೇಳುವ ಮೂಲಕ ಮತ್ತು ಅವರ ಸೇವೆಗಾಗಿ ಕೃತಜ್ಞತೆಯನ್ನು ಅನುಭವಿಸುವ ಮೂಲಕ ಮಾಂತ್ರಿಕ ಧೂಳನ್ನು ಚಿಮುಕಿಸಿ. ದಿನ 11 ಮಾಂತ್ರಿಕ ಬೆಳಗು. ನಿಮ್ಮ ದಿನವು ಮ್ಯಾಜಿಕ್ನಿಂದ ತುಂಬಿರುತ್ತದೆ ಎಂದು ಖಚಿತಪಡಿಸಿಕೊಳ್ಳಲು ಸುಲಭವಾದ ಮತ್ತು ಸರಳವಾದ ಮಾರ್ಗವೆಂದರೆ ನಿಮ್ಮ ಬೆಳಗನ್ನು ಕೃತಜ್ಞತೆಯಿಂದ ತುಂಬಿಸುವುದು. ನೀವು ಹೊಸ ದಿನಕ್ಕೆ ಎಚ್ಚರಗೊಂಡಾಗ ನೀವು ಯಾವುದೇ ಕೆಲಸ ಮಾಡುವ ಮೊದಲು ಧನ್ಯವಾದಗಳು ಎಂಬ ಮಾಂತ್ರಿಕ ಪದಗಳನ್ನು ಹೇಳಿ. ನೀವು ಕಣ್ಣು ತೆರೆದ ಕ್ಷಣದಿಂದ ನೀವು ತಯಾರಾಗುವವರೆಗೆ ನೀವು ಸ್ಪರ್ಶಿಸುವ ಮತ್ತು ಬಳಸುವ ಪ್ರತಿಯೊಂದಕ್ಕೂ ನಿಮ್ಮ ಮನಸ್ಸಿನಲ್ಲಿ ಧನ್ಯವಾದಗಳನ್ನು ಹೇಳಿ. ದಿನ 12 ಬದಲಾವಣೆ ತಂದ ಮಾಂತ್ರಿಕ ವ್ಯಕ್ತಿಗಳು. ಪ್ರತಿಯೊಬ್ಬರೂ ನಮ್ಮ ಜೀವನದ ನಿರ್ದಿಷ್ಟ ಸಮಯಗಳಲ್ಲಿ ನಮಗೆ ಹೆಚ್ಚು ಅಗತ್ಯವಿದ್ದಾಗ ಇತರ ಜನರಿಂದ ಸಹಾಯ, ಬೆಂಬಲ ಅಥವಾ ಮಾರ್ಗದರ್ಶನವನ್ನು ಪಡೆದಿದ್ದೇವೆ. ಆ ವ್ಯಕ್ತಿ ಶಿಕ್ಷಕ ಅಥವಾ ತರಬೇತುದಾರ, ಚಿಕ್ಕಪ್ಪ, ಚಿಕ್ಕಮ್ಮ ಅಥವಾ ಯಾವುದೇ ಕುಟುಂಬದ ಸದಸ್ಯರಾಗಿರಬಹುದು. ಈ ವ್ಯಾಯಾಮವು ಅಂತಹ ಜನರಿಗೆ ಕೃತಜ್ಞರಾಗಿರಲು ಆಗಿದೆ. ಇಂದು ಸ್ವಲ್ಪ ಸಮಯ ಒಂಟಿಯಾಗಿ ಶಾಂತವಾದ ಸ್ಥಳವನ್ನು ಹುಡುಕಿ ಮತ್ತು ನಿಮ್ಮ ಜೀವನದಲ್ಲಿ ಬದಲಾವಣೆ ತಂದ 3 ಜನರ ಪಟ್ಟಿಯನ್ನು ಮಾಡಿ. ಒಮ್ಮೆಗೆ ಒಬ್ಬ ವ್ಯಕ್ತಿಗೆ ಪಟ್ಟಿ ಮಾಡಿ ನೀವು ಅವರಿಗೆ ಏಕೆ ಕೃತಜ್ಞರಾಗಿದ್ದೀರಿ ಮತ್ತು ಅವರು ನಿಮ್ಮ ಜೀವನದ ಹಾದಿಯನ್ನು ನಿಖರವಾಗಿ ಹೇಗೆ ಪ್ರಭಾವಿಸಿದರು ಎಂಬುದರ ಬಗ್ಗೆ ಗಟ್ಟಿಯಾಗಿ ಮಾತನಾಡಿ. ದಿನ 13 ನಿಮ್ಮ ಎಲ್ಲಾ ಆಸೆಗಳನ್ನು ನನಸಾಗಿಸಿಕೊಳ್ಳಿ. ಇಂದಿನ ವ್ಯಾಯಾಮವು ನಿಮ್ಮ ಕನಸುಗಳು ಮತ್ತು ಆಸೆಗಳನ್ನು ಸಾಧಿಸಲು ಕೃತಜ್ಞತೆಯ ಮಾಂತ್ರಿಕ ಶಕ್ತಿಯನ್ನು ಬಳಸುವುದು. ನಿಮ್ಮ ಉನ್ನತ 10 ಆಸೆಗಳನ್ನು ಪಟ್ಟಿ ಮಾಡಿ. ಪ್ರತಿಯೊಂದಕ್ಕೂ ಮುಂಚಿತವಾಗಿ ನೀವು ಅದನ್ನು ಈಗಾಗಲೇ ಸ್ವೀಕರಿಸಿದ್ದೀರಿ ಎಂಬಂತೆ 3 ಬಾರಿ ಧನ್ಯವಾದಗಳನ್ನು ಬರೆಯಿರಿ. ನಿಮ್ಮ ಕಲ್ಪನೆಯನ್ನು ಬಳಸಿ ನಿಮ್ಮ 10 ಆಸೆಗಳಲ್ಲಿ ಪ್ರತಿಯೊಂದನ್ನು ನೀವು ಸ್ವೀಕರಿಸಿದ್ದೀರಿ ಎಂಬಂತೆ ನಿಮ್ಮ ಮನಸ್ಸಿನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ನಿಮ್ಮ ಆಸೆಯನ್ನು ನೀವು ಪಡೆದಾಗ ನೀವು ಯಾವ ಭಾವನೆಗಳನ್ನು ಅನುಭವಿಸಿದಿರಿ? ನಿಮ್ಮ ಆಸೆಯನ್ನು ನೀವು ಪಡೆದಾಗ ನೀವು ಮೊದಲು ಯಾರಿಗೆ ಹೇಳಿದ್ದೀರಿ ಮತ್ತು ನೀವು ಅವರಿಗೆ ಹೇಗೆ ಹೇಳಿದ್ದೀರಿ? ನಿಮ್ಮ ಆಸೆಯನ್ನು ನೀವು ಪಡೆದಾಗ ನೀವು ಮಾಡಿದ ಮೊದಲ ದೊಡ್ಡ ಕೆಲಸ ಯಾವುದು? ನಿಮ್ಮ ಮನಸ್ಸಿನಲ್ಲಿ ಸಾಧ್ಯವಾದಷ್ಟು ವಿವರಗಳನ್ನು ಸೇರಿಸಿ. ಅಂತಿಮವಾಗಿ ನಿಮ್ಮ ಆಸೆಯನ್ನು ಪಟ್ಟಿ ಮಾಡುವ ವಾಕ್ಯವನ್ನು ಪುನಃ ಓದಿ ಮತ್ತು ಧನ್ಯವಾದಗಳು ಎಂಬ ಪದದ ಮೇಲೆ ನಿಜವಾಗಿಯೂ ಒತ್ತು ನೀಡಿ. ಇದರಿಂದ ನೀವು ಅವುಗಳನ್ನು ಸಾಧ್ಯವಾದಷ್ಟು ಅನುಭವಿಸುತ್ತೀರಿ. ನಿಮ್ಮ ಆಸೆಗಳಿಗೆ ಸಂಬಂಧಿಸಿದ ಚಿತ್ರಗಳನ್ನು ಅಂಟಿಸುವ ಮೂಲಕ ನೀವು ಮ್ಯಾಜಿಕ್ ಬೋರ್ಡ್ ಅನ್ನು ಸಹ ರಚಿಸಬಹುದು ಮತ್ತು ಅದನ್ನು ನೀವು ಆಗಾಗ್ಗೆ ನೋಡುವ ಸ್ಥಳದಲ್ಲಿ ಇರಿಸಬಹುದು.
ಬೋರ್ಡ್ನ ಮೇಲ್ಭಾಗದಲ್ಲಿ ದೊಡ್ಡ ದಪ್ಪ ಅಕ್ಷರಗಳಲ್ಲಿ ಧನ್ಯವಾದಗಳು 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 ಎಂದು ಶೀರ್ಷಿಕೆ ನೀಡಿ. ದಿನ 14 ಒಂದು ಮಾಂತ್ರಿಕ ದಿನ. ಈ ವ್ಯಾಯಾಮವು ಇಡೀ ದಿನವನ್ನು ಬದುಕುವ ಮೊದಲು ಅದಕ್ಕೆ ಕೃತಜ್ಞರಾಗಿರಲು ಆಗಿದೆ. ಬೆಳಿಗ್ಗೆ ಮಲಗುವ ಮುನ್ನದವರೆಗೆ ದಿನ ಮತ್ತು ಸಂಜೆಗಾಗಿ ನೀವು ಹೊಂದಿರುವ ಯೋಜನೆಗಳ ಮೂಲಕ ನಿಮ್ಮ ಮನಸ್ಸಿನಲ್ಲಿ ಕೆಲಸ ಮಾಡಿ. ಪ್ರತಿ ಯೋಜನೆ ಅಥವಾ ಈವೆಂಟ್ನೊಂದಿಗೆ ಅದು ಚೆನ್ನಾಗಿ ನಡೆದಿದ್ದಕ್ಕಾಗಿ ಧನ್ಯವಾದಗಳು ಎಂಬ ಮಾಂತ್ರಿಕ ಪದಗಳನ್ನು ಹೇಳಿ. ದಿನದ ಕೊನೆಯಲ್ಲಿ ನೀವು ಧನ್ಯವಾದ ಹೇಳುತ್ತಿದ್ದೀರಿ ಎಂದು ಕಲ್ಪಿಸಿಕೊಳ್ಳಿ ಮತ್ತು ಅದು ಪರಿಪೂರ್ಣವಾಗಿ ನಡೆದಿದ್ದರಿಂದ ನೀವು ಅಪಾರವಾಗಿ ಕೃತಜ್ಞರಾಗಿದ್ದೀರಿ. ಮತ್ತು ಇಂದು ನನಗೆ ಬರಲಿರುವ ಒಳ್ಳೆಯ ಸುದ್ದಿಗಾಗಿ ಧನ್ಯವಾದಗಳು ಎಂದು ಹೇಳುವ ಮೂಲಕ ಈ ಮಾಂತ್ರಿಕ ಅಭ್ಯಾಸವನ್ನು ಕೊನೆಗೊಳಿಸಿ. ದಿನ 15 ನಿಮ್ಮ ಸಂಬಂಧಗಳನ್ನು ಮಾಂತ್ರಿಕವಾಗಿ ಗುಣಪಡಿಸಿ. ನೀವು ಕಷ್ಟಕರವಾದ ಅಥವಾ ಮುರಿದುಬಿದ್ದ ಸಂಬಂಧವನ್ನು ಹೊಂದಿದ್ದರೆ, ಮುರಿದ ಹೃದಯದಿಂದ ಬಳಲುತ್ತಿದ್ದರೆ ಅಥವಾ ಯಾವುದೇ ಅಸಮಾಧಾನವನ್ನು ಹೊಂದಿದ್ದರೆ, ಕೃತಜ್ಞತೆಯ ಮೂಲಕ ನೀವು ಅದನ್ನು ಬದಲಾಯಿಸಬಹುದು. ನೀವು ಸುಧಾರಿಸಲು ಬಯಸುವ ಅಂತಹ ಒಂದು ಸಂಬಂಧವನ್ನು ಆರಿಸಿ. ಕುಳಿತುಕೊಳ್ಳಿ ಮತ್ತು ನೀವು ಆಯ್ಕೆ ಮಾಡಿದ ವ್ಯಕ್ತಿಯ ಬಗ್ಗೆ ನೀವು ಕೃತಜ್ಞರಾಗಿರುವ 10 ವಿಷಯಗಳ ಲಿಖಿತ ಪಟ್ಟಿಯನ್ನು ಮಾಡಿ. ದಿನ 16 ಆರೋಗ್ಯದಲ್ಲಿ ಮ್ಯಾಜಿಕ್ ಮತ್ತು ಪವಾಡಗಳು. ಈ ಕೃತಜ್ಞತೆಯ ಮಾಂತ್ರಿಕ ವ್ಯಾಯಾಮವು ಮನಸ್ಸು ಮತ್ತು ದೇಹಕ್ಕೆ ಆರೋಗ್ಯದ ನೈಸರ್ಗಿಕ ಹರಿವನ್ನು ಹೆಚ್ಚಿಸುತ್ತದೆ ಮತ್ತು ದೇಹವು ಬೇಗನೆ ಗುಣಮುಖವಾಗಲು ಸಹಾಯ ಮಾಡುತ್ತದೆ. ನಿಮ್ಮ ಜೀವನದಾದ್ಯಂತ ನೀವು ಅದ್ಭುತವಾಗಿ ಭಾವಿಸಿದ 3 ಪ್ರತ್ಯೇಕ ಸಮಯಗಳನ್ನು ನೆನಪಿಸಿಕೊಳ್ಳಿ ಮತ್ತು ಆ ಸಮಯಗಳಿಗಾಗಿ ಪ್ರಾಮಾಣಿಕವಾಗಿ ಧನ್ಯವಾದಗಳನ್ನು ಅರ್ಪಿಸಿ. ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ 5 ದೇಹದ ಕಾರ್ಯಗಳ ಬಗ್ಗೆ ಯೋಚಿಸಿ ಮತ್ತು ಒಂದೊಂದಾಗಿ ಪ್ರತಿಯೊಂದಕ್ಕೂ ಧನ್ಯವಾದ ಹೇಳಿ. ನಿಮ್ಮ ದೇಹ ಅಥವಾ ಆರೋಗ್ಯದ ಬಗ್ಗೆ ನೀವು ಸುಧಾರಿಸಲು ಬಯಸುವ ಒಂದು ವಿಷಯವನ್ನು ಆರಿಸಿ ಮತ್ತು ನಿಮ್ಮ ದೇಹ ಅಥವಾ ಆರೋಗ್ಯದ ಆದರ್ಶ ಸ್ಥಿತಿಯೊಂದಿಗೆ ನಿಮ್ಮನ್ನು ಕಲ್ಪಿಸಿಕೊಳ್ಳಲು 1 ನಿಮಿಷ ಕಳೆಯಿರಿ. ನಂತರ ಈ ಆದರ್ಶ ಸ್ಥಿತಿಗಾಗಿ ಧನ್ಯವಾದ ಅರ್ಪಿಸಿ. ದಿನ 17 ಮಾಂತ್ರಿಕ ಚೆಕ್. ಈ ಕೃತಜ್ಞತೆಯ ವ್ಯಾಯಾಮವು ನಿಮಗೆ ಬೇಕಾದ ಹಣವನ್ನು ಪಡೆಯಲು ಸಹಾಯ ಮಾಡುತ್ತದೆ. ನೀವು ಪಡೆಯಲು ಬಯಸುವ ಹಣದ ಮೊತ್ತ, ನಿಮ್ಮ ಹೆಸರು ಮತ್ತು ಇಂದಿನ ದಿನಾಂಕದೊಂದಿಗೆ ನಿಮ್ಮ ಮ್ಯಾಜಿಕ್ ಚೆಕ್ ಅನ್ನು ಭರ್ತಿ ಮಾಡಿ. ನಿಮ್ಮ ಮ್ಯಾಜಿಕ್ ಚೆಕ್ ಅನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಳ್ಳಿ ಮತ್ತು ನೀವು ಹಣವನ್ನು ಯಾವುದಕ್ಕಾಗಿ ಬಯಸುತ್ತೀರೋ ಆ ನಿರ್ದಿಷ್ಟ ವಸ್ತುವನ್ನು ಖರೀದಿಸುತ್ತಿದ್ದೀರಿ ಎಂದು ಕಲ್ಪಿಸಿಕೊಳ್ಳಿ. ನೀವು ಅದನ್ನು ಸ್ವೀಕರಿಸಿದ್ದೀರಿ ಎಂದು ಸಾಧ್ಯವಾದಷ್ಟು ಸಂತೋಷ ಮತ್ತು ಕೃತಜ್ಞತೆಯನ್ನು ಅನುಭವಿಸಿ. ಮ್ಯಾಜಿಕ್ ಚೆಕ್ ಅನ್ನು ಇಂದು ನಿಮ್ಮೊಂದಿಗೆ ತೆಗೆದುಕೊಳ್ಳಿ ಅಥವಾ ನೀವು ಅದನ್ನು ಆಗಾಗ್ಗೆ ನೋಡುವ ಸ್ಥಳದಲ್ಲಿ ಇರಿಸಿ. ಕನಿಷ್ಠ 2 ಇತರ ಸಂದರ್ಭಗಳಲ್ಲಿ ಚೆಕ್ ಅನ್ನು ನಿಮ್ಮ ಕೈಯಲ್ಲಿ ತೆಗೆದುಕೊಳ್ಳಿ, ನಿಮಗೆ ಬೇಕಾದುದಕ್ಕಾಗಿ ಹಣವನ್ನು ಬಳಸುತ್ತಿರುವಂತೆ ನಿಮ್ಮನ್ನು ಚಿತ್ರಿಸಿಕೊಳ್ಳಿ ಮತ್ತು ನೀವು ಅದನ್ನು ನಿಜವಾಗಿಯೂ ಮಾಡುತ್ತಿರುವಂತೆ ಕೃತಜ್ಞರಾಗಿರಿ. ಇಂದಿನ ಕೊನೆಯಲ್ಲಿ ನಿಮ್ಮ ಮ್ಯಾಜಿಕ್ ಚೆಕ್ ಅನ್ನು ನೀವು ಪ್ರತಿದಿನ ನೋಡುವ ಪ್ರಮುಖ ಸ್ಥಳದಲ್ಲಿ ಇರಿಸಿ. ಒಂದು ವಿಷಯವನ್ನು ಸಾಧಿಸಿದ ನಂತರ ನೀವು ಇನ್ನೊಂದಕ್ಕೆ ಅದೇ ರೀತಿ ಮಾಡಬಹುದು. ದಿನ 18 ಮಾಂತ್ರಿಕ ಮಾಡಬೇಕಾದ ಕೆಲಸಗಳ ಪಟ್ಟಿ. ನಾವು ದಿನದಲ್ಲಿ ಹಲವಾರು ಕೆಲಸಗಳನ್ನು ಹೊಂದಿರುತ್ತೇವೆ. ಕೆಲವೊಮ್ಮೆ ಅವುಗಳಿಂದಾಗಿ ನಾವು ಆಯಾಸಗೊಳ್ಳುತ್ತೇವೆ. ಈ ಮಾಂತ್ರಿಕ ಮಾಡಬೇಕಾದ ಕೆಲಸಗಳ ಪಟ್ಟಿಯ ಅಭ್ಯಾಸವು ನಿಮಗೆ ಏನು ಮಾಡಬೇಕೆಂದು ತಿಳಿಯದಿದ್ದಾಗ ದಿನನಿತ್ಯದ ಯಾವುದೇ ಸಣ್ಣ ಸಮಸ್ಯೆಗಳಿಗೆ ಸಹಾಯ ಮಾಡುತ್ತದೆ. ನೀವು ಮಾಡಬೇಕಾದ ಅಥವಾ ಪರಿಹರಿಸಬೇಕಾದ ಪ್ರಮುಖ ವಿಷಯಗಳು ಅಥವಾ ಸಮಸ್ಯೆಗಳ ಲಿಖಿತ ಪಟ್ಟಿಯನ್ನು ರಚಿಸಿ. ನಿಮ್ಮ ಪಟ್ಟಿಗೆ ಮಾಂತ್ರಿಕ ಮಾಡಬೇಕಾದ ಕೆಲಸಗಳ ಪಟ್ಟಿ ಎಂದು ಶೀರ್ಷಿಕೆ ನೀಡಿ. ನಿಮ್ಮ ಪಟ್ಟಿಯಿಂದ ಅತ್ಯಂತ ಪ್ರಮುಖವಾದ 3 ವಿಷಯಗಳನ್ನು ಆರಿಸಿ ಮತ್ತು ಒಂದೊಂದಾಗಿ ಪ್ರತಿಯೊಂದು ವಿಷಯವನ್ನು ನಿಮಗಾಗಿ ಮಾಡಲಾಗಿದೆ ಎಂದು ಕಲ್ಪಿಸಿಕೊಳ್ಳಿ. ಪ್ರತಿಯೊಂದು ವಿಷಯದ ಮೇಲೆ ಕನಿಷ್ಠ 1 ನಿಮಿಷ ಕಳೆಯಿರಿ. ಅದು ಮುಗಿದಿದೆ ಎಂದು ನಂಬಿ ಮತ್ತು ಪ್ರತಿಯಾಗಿ ಅಪಾರ ಕೃತಜ್ಞತೆಯನ್ನು ಅನುಭವಿಸಿ. ದಿನ 19 ಮಾಂತ್ರಿಕ ಹೆಜ್ಜೆಗಳು. ದಿನಕ್ಕೆ ಕನಿಷ್ಠ 100 ಬಾರಿ ಕೃತಜ್ಞರಾಗಿರಲು ಐನ್ಸ್ಟೈನ್ ಶಿಫಾರಸು ಮಾಡುತ್ತಾರೆ. ಈ ವ್ಯಾಯಾಮವು ಅದನ್ನು ಪೂರೈಸಲು ಆಗಿದೆ. ದಿನದ ಯಾವುದೇ ಸಮಯದಲ್ಲಿ ಕೃತಜ್ಞತೆಯಿಂದ 100 ಮಾಂತ್ರಿಕ ಹೆಜ್ಜೆಗಳನ್ನು ಇರಿಸಿ. ಪ್ರತಿ ಹೆಜ್ಜೆಯೊಂದಿಗೂ ಧನ್ಯವಾದಗಳು ಎಂಬ ಮಾಂತ್ರಿಕ ಪದಗಳನ್ನು ಹೇಳಿ ಮತ್ತು ಅನುಭವಿಸಿ. ದಿನ 20 ಹೃದಯದ ಮ್ಯಾಜಿಕ್. ನಿಮ್ಮ ಮನಸ್ಸನ್ನು ನಿಮ್ಮ ಹೃದಯದ ಪ್ರದೇಶದ ಮೇಲೆ ಕೇಂದ್ರೀಕರಿಸುವ ಮೂಲಕ ನೀವು ಕೃತಜ್ಞತೆಯನ್ನು ಅನುಭವಿಸುವ ಆಳವನ್ನು ಶಕ್ತಿಯುತವಾಗಿ ಹೆಚ್ಚಿಸಲು ಹೃದಯದ ಮ್ಯಾಜಿಕ್ ಅಭ್ಯಾಸವನ್ನು ವಿನ್ಯಾಸಗೊಳಿಸಲಾಗಿದೆ. ನಿಮ್ಮ ಮನಸ್ಸು ಮತ್ತು ನಿಮ್ಮ ಗಮನವನ್ನು ನಿಮ್ಮ ಹೃದಯದ ಸುತ್ತಲಿನ ಪ್ರದೇಶದ ಮೇಲೆ ಕೇಂದ್ರೀಕರಿಸಿ. ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಮತ್ತು ನಿಮ್ಮ ಮನಸ್ಸನ್ನು ನಿಮ್ಮ ಹೃದಯದ ಮೇಲೆ ಕೇಂದ್ರೀಕರಿಸಿ ಮಾನಸಿಕವಾಗಿ ಧನ್ಯವಾದಗಳು ಎಂಬ ಮಾಂತ್ರಿಕ ಪದಗಳನ್ನು ಹೇಳಿ. ನಿಮ್ಮ ಅಗ್ರ 10 ಆಸೆಗಳ ಪಟ್ಟಿಯನ್ನು ತೆಗೆದುಕೊಳ್ಳಿ ಮತ್ತು ಪ್ರತಿ ಆಸೆಯನ್ನು ಓದುವ ಮೂಲಕ ಹೃದಯದ ಮ್ಯಾಜಿಕ್ ಅನ್ನು ಅಭ್ಯಾಸ ಮಾಡಿ. ನಂತರ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಮನಸ್ಸನ್ನು ನಿಮ್ಮ ಹೃದಯದ ಸುತ್ತಲಿನ ಪ್ರದೇಶದ ಮೇಲೆ ಕೇಂದ್ರೀಕರಿಸಿ ಮತ್ತು ನಿಧಾನವಾಗಿ ಮತ್ತೆ ಧನ್ಯವಾದಗಳನ್ನು ಹೇಳಿ. ದಿನ 21 ಅದ್ಭುತ ಫಲಿತಾಂಶಗಳು. ನೀವು ಮಾಡುವ ಪ್ರತಿಯೊಂದಕ್ಕೂ ಅದ್ಭುತ ಫಲಿತಾಂಶಗಳನ್ನು ಪಡೆಯಲು ಆಕರ್ಷಣೆಯ ನಿಯಮವನ್ನು ಬಳಸಲು ಈ ವ್ಯಾಯಾಮ ನಿಮಗೆ ಸಹಾಯ ಮಾಡುತ್ತದೆ. ದಿನದ ಆರಂಭದಲ್ಲಿ ನಿಮಗೆ ಮುಖ್ಯವಾದ ಮತ್ತು ನೀವು ಅದ್ಭುತ ಫಲಿತಾಂಶಗಳನ್ನು ಬಯಸುವ 3 ವಿಷಯಗಳು ಅಥವಾ ಸಂದರ್ಭಗಳನ್ನು ಆರಿಸಿ. ನಿಮ್ಮ 3 ವಿಷಯಗಳನ್ನು ಪಟ್ಟಿ ಮಾಡಿ ಮತ್ತು ಅದು ಸಂಭವಿಸಿದ ನಂತರ ನೀವು ಬರೆಯುತ್ತಿರುವಂತೆ ಪ್ರತಿಯೊಂದನ್ನು ಬರೆಯಿರಿ. ನಿಮ್ಮ ದಿನವಿಡೀ ಸಾಗುವಾಗ
ನಿಮ್ಮ ದಿನದಲ್ಲಿ ಬರುವ 3 ಅನಿರೀಕ್ಷಿತ ಘಟನೆಗಳನ್ನು ಆರಿಸಿ ಅಲ್ಲಿ ನೀವು ಅದ್ಭುತ ಫಲಿತಾಂಶಕ್ಕಾಗಿ ಕೃತಜ್ಞರಾಗಿರಬಹುದು. ದಿನ 22 ನಿಮ್ಮ ಕಣ್ಣೆದುರೆ. ಈ ವ್ಯಾಯಾಮವು ನಿಮ್ಮ ಆಸೆಗಳನ್ನು ಈಡೇರಿಸಲು ಆಗಿದೆ. ದಿನದ ಆರಂಭದಲ್ಲಿ ನಿಮ್ಮ ಅಗ್ರ 10 ಆಸೆಗಳ ಪಟ್ಟಿಯನ್ನು ತೆಗೆದುಕೊಳ್ಳಿ. ನಿಮ್ಮ ಪಟ್ಟಿಯಲ್ಲಿರುವ ಪ್ರತಿಯೊಂದು ಆಸೆಯನ್ನು ಓದಿ ಮತ್ತು 1 ನಿಮಿಷ ನೀವು ನಿಮ್ಮ ಆಸೆಯನ್ನು ಸ್ವೀಕರಿಸಿದ್ದೀರಿ ಎಂದು ದೃಶ್ಯೀಕರಿಸಿ. ನಿಮ್ಮಿಂದ ಸಾಧ್ಯವಾದಷ್ಟು ಕೃತಜ್ಞತೆಯನ್ನು ಅನುಭವಿಸಿ. ನಿಮ್ಮ ಆಸೆಗಳ ಪಟ್ಟಿಯನ್ನು ಇಂದು ನಿಮ್ಮ ಜೇಬಿನಲ್ಲಿ ಒಯ್ಯಿರಿ. ದಿನದಲ್ಲಿ ಕನಿಷ್ಠ 2 ಸಂದರ್ಭಗಳಲ್ಲಿ ಅದನ್ನು ಓದಿ ಮತ್ತು ಸಾಧ್ಯವಾದಷ್ಟು ಕೃತಜ್ಞತೆಯನ್ನು ಅನುಭವಿಸಿ. ದಿನ 23 ನೀವು ಉಸಿರಾಡುವ ಮಾಂತ್ರಿಕ ಗಾಳಿ. ಈ ವ್ಯಾಯಾಮವು ನೀವು ಉಸಿರಾಡುತ್ತಿರುವ ಗಾಳಿಗಾಗಿ ಕೃತಜ್ಞರಾಗಿರಲು ಆಗಿದೆ. ಇಂದು 5 ಬಾರಿ ನಿಲ್ಲಿ ಮತ್ತು ನೀವು ಉಸಿರಾಡುವ ಅದ್ಭುತ ಗಾಳಿಯ ಬಗ್ಗೆ ಯೋಚಿಸಿ. ಉದ್ದೇಶಪೂರ್ವಕವಾಗಿ 5 ಉಸಿರುಗಳನ್ನು ತೆಗೆದುಕೊಳ್ಳಿ ಮತ್ತು ನಿಮ್ಮ ದೇಹದ ಒಳಗೆ ಗಾಳಿಯು ಚಲಿಸುವ ಭಾವನೆಯನ್ನು ಅನುಭವಿಸಿ ಮತ್ತು ಅದನ್ನು ಉಸಿರಾಡುವ ಆನಂದವನ್ನು ಅನುಭವಿಸಿ. ನೀವು 5 ಉಸಿರುಗಳನ್ನು ತೆಗೆದುಕೊಂಡ ನಂತರ ನಾನು ಉಸಿರಾಡುವ ಮಾಂತ್ರಿಕ ಗಾಳಿಗಾಗಿ ಧನ್ಯವಾದಗಳು ಎಂಬ ಮಾಂತ್ರಿಕ ಪದಗಳನ್ನು ಹೇಳಿ ಮತ್ತು ಅದಕ್ಕಾಗಿ ಕೃತಜ್ಞರಾಗಿರಿ. ದಿನ 24 ಮಾಂತ್ರಿಕ ದಂಡ. ಇತರರಿಗೆ ಸಹಾಯ ಮಾಡಲು ಜೀವನದ ನಿಜವಾದ ಮಾಂತ್ರಿಕ ದಂಡವನ್ನು ನೀವು ಹೇಗೆ ಬಳಸಬಹುದು ಎಂಬುದನ್ನು ಈ ಮಾಂತ್ರಿಕ ಅಭ್ಯಾಸವು ನಿಮಗೆ ತೋರಿಸುತ್ತದೆ. ನೀವು ಕಾಳಜಿ ವಹಿಸುವ ಮತ್ತು ಹೆಚ್ಚಿನ ಆರೋಗ್ಯ, ಸಂಪತ್ತು, ಸಂತೋಷ ಅಥವಾ ಈ 3ರಲ್ಲೂ ನೀವು ಸಹಾಯ ಮಾಡಲು ಬಯಸುವ 3 ಜನರನ್ನು ಆರಿಸಿ. 3 ಜನರ ಛಾಯಾಚಿತ್ರವನ್ನು ಹೊಂದುವುದು ಉತ್ತಮ ಮತ್ತು ಮಾಂತ್ರಿಕ ದಂಡದ ಅಭ್ಯಾಸವನ್ನು ಮಾಡುವಾಗ ಅದನ್ನು ನಿಮ್ಮ ಮುಂದೆ ಇಟ್ಟುಕೊಳ್ಳಿ. ಒಮ್ಮೆಗೆ ಒಬ್ಬ ವ್ಯಕ್ತಿಯನ್ನು ತೆಗೆದುಕೊಳ್ಳಿ ಮತ್ತು ಅವರ ಛಾಯಾಚಿತ್ರವನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಳ್ಳಿ. ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಮತ್ತು 1 ನಿಮಿಷ ವ್ಯಕ್ತಿಯ ಆರೋಗ್ಯ, ಸಂಪತ್ತು ಅಥವಾ ಸಂತೋಷವು ಸಂಪೂರ್ಣವಾಗಿ ಪುನಃಸ್ಥಾಪನೆಯಾಗಿದೆ ಮತ್ತು ನೀವು ಆ ಸುದ್ದಿಯನ್ನು ಸ್ವೀಕರಿಸುತ್ತಿದ್ದೀರಿ ಎಂದು ದೃಶ್ಯೀಕರಿಸಿ. ನಿಮ್ಮ ಕಣ್ಣುಗಳನ್ನು ತೆರೆಯಿರಿ ಮತ್ತು ಛಾಯಾಚಿತ್ರವು ಇನ್ನೂ ನಿಮ್ಮ ಕೈಯಲ್ಲಿರುವಾಗಲೇ ಧನ್ಯವಾದಗಳನ್ನು ಹೇಳಿ. ಇತರ 2 ಇದೇ ರೀತಿ ಪುನರಾವರ್ತಿಸಿ. ದಿನ 25 ಮ್ಯಾಜಿಕ್ ಅನ್ನು ಗುರುತಿಸಿ. ಇದು ನೀವು ಬ್ರಹ್ಮಾಂಡದೊಂದಿಗೆ ಆಡುವ ಆಟವಾಗಿದೆ. ನಿಮ್ಮ ಸುತ್ತಮುತ್ತಲಿನ ಪರಿಸರವು ದಿನವಿಡೀ ಕೃತಜ್ಞರಾಗಿರುವ ಬಗ್ಗೆ ಸೂಚನೆಗಳನ್ನು ಒದಗಿಸುತ್ತದೆ. ನಿಮ್ಮ ಸುತ್ತಲೂ ಏನಿದೆ ಎಂಬುದರ ಬಗ್ಗೆ ಎಚ್ಚರವಾಗಿರಿ ಮತ್ತು ನಿಮ್ಮ ದಿನದ ಘಟನೆಗಳಿಂದ ಕನಿಷ್ಠ 7 ಕೃತಜ್ಞತೆಯ ಸೂಚನೆಗಳನ್ನು ತೆಗೆದುಕೊಳ್ಳಿ. ಉದಾಹರಣೆಗೆ, ನೀವು ಪರಿಪೂರ್ಣ ತೂಕವಿರುವ ಯಾರನ್ನಾದರೂ ನೋಡಿದರೆ ನನ್ನ ಪರಿಪೂರ್ಣ ತೂಕಕ್ಕಾಗಿ ಧನ್ಯವಾದಗಳು ಎಂದು ಹೇಳಿ. ದಿನ 26 ತಪ್ಪುಗಳನ್ನು ಆಶೀರ್ವಾದಗಳಾಗಿ ಮಾಂತ್ರಿಕವಾಗಿ ಪರಿವರ್ತಿಸಿ. ಪ್ರತಿಯೊಂದು ತಪ್ಪು ಮರೆಮಾಚಿರುವ ಆಶೀರ್ವಾದ ಎಂಬುದನ್ನು ಈ ಮಾಂತ್ರಿಕ ಅಭ್ಯಾಸವು ಸಾಬೀತುಪಡಿಸುತ್ತದೆ. ನಿಮ್ಮ ಜೀವನದಲ್ಲಿ ನೀವು ಮಾಡಿದ ಒಂದು ತಪ್ಪನ್ನು ಆರಿಸಿ. ಆ ತಪ್ಪನ್ನು ಮಾಡಿದರ ಪರಿಣಾಮವಾಗಿ ನೀವು ಕೃತಜ್ಞರಾಗಿರುವ ಒಟ್ಟು 10 ಆಶೀರ್ವಾದಗಳನ್ನು ಹುಡುಕಿ ಮತ್ತು ಅವುಗಳನ್ನು ಬರೆಯಿರಿ. ಆಶೀರ್ವಾದಗಳನ್ನು ಹುಡುಕಲು ನಿಮಗೆ ಸಹಾಯ ಮಾಡಲು ತಪ್ಪಿನಿಂದ ನಾನು ಏನು ಕಲಿತೆ ಮತ್ತು ಆ ತಪ್ಪಿನಿಂದ ಹೊರಬಂದ ಒಳ್ಳೆಯ ವಿಷಯಗಳು ಯಾವುವು ಎಂಬ ಪ್ರಶ್ನೆಗಳನ್ನು ನೀವೇ ಕೇಳಿಕೊಳ್ಳಬಹುದು. ದಿನ 27 ಮಾಂತ್ರಿಕ ಕನ್ನಡಿ. ನೀವು ಇತರರಿಗಾಗಿ ಕೃತಜ್ಞತೆಯ ವ್ಯಾಯಾಮವನ್ನು ಮಾಡಿದ್ದೀರಿ. ಇದು ಸಂಪೂರ್ಣವಾಗಿ ನಿಮಗಾಗಿ. ಕನ್ನಡಿಯೊಳಗಿನ ವ್ಯಕ್ತಿಯನ್ನು ನೀವು ಬದಲಾಯಿಸಲಿದ್ದೀರಿ. ಇಂದು ನೀವು ಕನ್ನಡಿಯಲ್ಲಿ ನಿಮ್ಮನ್ನು ನೋಡಿದಾಗಲೆಲ್ಲ ಧನ್ಯವಾದಗಳು ಎಂದು ಹೇಳಿ ಮತ್ತು ನೀವು ಹಿಂದಿಗಿಂತಲೂ ಹೆಚ್ಚಾಗಿ ಅದನ್ನು ಅರ್ಥೈಸಿಕೊಳ್ಳಿ. ಕನ್ನಡಿಯಲ್ಲಿ ನೋಡುವಾಗ ನಿಮ್ಮ ಬಗ್ಗೆ ನೀವು ಕೃತಜ್ಞರಾಗಿರುವ 3 ವಿಷಯಗಳನ್ನು ಹೇಳಿ. ದಿನ 28 ಮ್ಯಾಜಿಕ್ ಅನ್ನು ನೆನಪಿಸಿಕೊಳ್ಳಿ. ಈ ವ್ಯಾಯಾಮವು ಕೃತಜ್ಞತೆಯು ನಿಮ್ಮ ಜೀವನದಲ್ಲಿ ಸೃಷ್ಟಿಸಿದ ಮ್ಯಾಜಿಕ್ ಅನ್ನು ನೆನಪಿಸಿಕೊಳ್ಳುವುದು ಮತ್ತು ಅದನ್ನು ನಿಮ್ಮ ಜೀವನದಲ್ಲಿ ಕಾಪಾಡಿಕೊಳ್ಳುವುದು. ನಿನ್ನೆಯ ಆಶೀರ್ವಾದಗಳನ್ನು ಎಣಿಸುವ ಮೂಲಕ ಮತ್ತು ಅವುಗಳನ್ನು ಬರೆಯುವ ಮೂಲಕ ಮ್ಯಾಜಿಕ್ ಅನ್ನು ನೆನಪಿಸಿಕೊಳ್ಳಿ. ನೀವು ಪ್ರತಿಯೊಂದನ್ನು ನೆನಪಿಸಿಕೊಂಡಂತೆ ಸರಳವಾಗಿ ನಿಮ್ಮ ಮನಸ್ಸಿನಲ್ಲಿ ಅದಕ್ಕಾಗಿ ಧನ್ಯವಾದಗಳು ಎಂಬ ಮಾಂತ್ರಿಕ ಪದಗಳನ್ನು ಹೇಳಿ. ನಿಮ್ಮ ಜೀವನವನ್ನು ನಿರ್ಮಿಸುವವರು ನೀವೇ ಆಗಿದ್ದೀರಿ ಮತ್ತು ಅತ್ಯಂತ ಅದ್ಭುತವಾದ ಜೀವನವನ್ನು ನಿರ್ಮಿಸಲು ಕೃತಜ್ಞತೆಯು ನಿಮ್ಮ ಮಾಂತ್ರಿಕ ಸಾಧನವಾಗಿದೆ. ಈ 28 ದಿನಗಳು ಅಡಿಪಾಯವನ್ನು ಹಾಕಿವೆ ಮತ್ತು ಕೃತಜ್ಞತೆಯ ಸಾಧನದೊಂದಿಗೆ ನಿಮ್ಮ ಜೀವನದ ಕಟ್ಟಡಕ್ಕೆ ನೀವು ಹೆಚ್ಚಿನ ಮಹಡಿಗಳನ್ನು ಸೇರಿಸುತ್ತಿದ್ದೀರಿ. ವಾರದಲ್ಲಿ ಬೇರೆ ಬೇರೆ ಅಭ್ಯಾಸಗಳನ್ನು ಬೆರೆಸುವ ಮೂಲಕ ನೀವು ಇದನ್ನು ಮುಂದುವರಿಸಬಹುದು. ಉದಾಹರಣೆಗೆ, ವಾರದಲ್ಲಿ 3 ಬಾರಿ ಮ್ಯಾಜಿಕ್ ಅನ್ನು ನೆನಪಿಸಿಕೊಳ್ಳಿ ಮತ್ತು ನಿಮ್ಮ ಪರಿಸ್ಥಿತಿಯನ್ನು ಆಧರಿಸಿ ಉಳಿದ ಅಭ್ಯಾಸಗಳನ್ನು ಮಾಡಿ. ಹೀಗೆ ಮಾಡುವುದರಿಂದ ನೀವು ಎಲ್ಲವನ್ನೂ ಚಿನ್ನವನ್ನಾಗಿ ಪರಿವರ್ತಿಸಬಲ್ಲ ನಿಜವಾದ ರಸವಿದ್ಯಾವಿದರಾಗುತ್ತೀರಿ. ನಿಮ್ಮ ಜೀವನದಲ್ಲಿ ಕೃತಜ್ಞತೆಯ ಅಭ್ಯಾಸವನ್ನು ಕಾಪಾಡಿಕೊಳ್ಳಿ, ಇಲ್ಲದಿದ್ದರೆ ಸೃಷ್ಟಿಯಾದ ಮ್ಯಾಜಿಕ್ ಆವಿಯಾಗುತ್ತದೆ. ಒಂದೇ ಒಂದು ದಿನವೂ ಕೃತಜ್ಞತೆಯನ್ನು ಮರೆಯಬೇಡಿ. ಕೃತಜ್ಞತೆಯೊಂದಿಗೆ ನೀವು ತಲುಪಬಹುದಾದ ಒಂದು ಹಂತವಿದೆ. ಅದು ನಿಮ್ಮ ಜೀವನದಲ್ಲಿ ಅಪರಿಮಿತ ಸಮೃದ್ಧಿಯನ್ನು ಉಂಟುಮಾಡುತ್ತದೆ. ಬ್ರಹ್ಮಾಂಡದೊಂದಿಗಿನ ನಿಮ್ಮ ಸಂಬಂಧದ ಮೂಲಕ ಕೃತಜ್ಞತೆಯ ಈ ಹಂತವನ್ನು ತಲುಪಬಹುದು. ಬ್ರಹ್ಮಾಂಡವು ನಿಮ್ಮೊಳಗಿದೆ ಮತ್ತು ಅದರ ಸ್ವಭಾವತಃ ಅದು ನಿಮಗಾಗಿ ಇದೆ ಎಂದು ನೀವು ಅರ್ಥಮಾಡಿಕೊಂಡಾಗ ನೀವು ಹೆಚ್ಚಿನ ಜೀವನ, ಹೆಚ್ಚಿನ ಆರೋಗ್ಯ, ಹೆಚ್ಚಿನ ಪ್ರೀತಿ, ಹೆಚ್ಚಿನ ಸೌಂದರ್ಯ ಮತ್ತು ನಿಮಗೆ ಬೇಕಾದ ಎಲ್ಲವನ್ನೂ ಹೊಂದಲು ಅದು ಬಯಸುತ್ತದೆ ಎಂದು ತಿಳಿದಾಗ ನಿಮ್ಮ ಜೀವನದಲ್ಲಿ ನೀವು ಸ್ವೀಕರಿಸುವ ಪ್ರತಿಯೊಂದಕ್ಕೂ ಬ್ರಹ್ಮಾಂಡದ ಬಗ್ಗೆ ನಿಮಗೆ ನಿಜವಾದ ಕೃತಜ್ಞತೆ ಮೂಡುತ್ತದೆ.
ನಿಮ್ಮ ಜೀವನದಲ್ಲಿ ನೀವು ಸ್ವೀಕರಿಸುವ ಪ್ರತಿಯೊಂದಕ್ಕೂ ಬ್ರಹ್ಮಾಂಡದ ಕಡೆಗೆ ನೀವು ಎಷ್ಟು ಹೆಚ್ಚು ಪ್ರಾಮಾಣಿಕ ಕೃತಜ್ಞತೆಯನ್ನು ಅನುಭವಿಸುತ್ತೀರೋ ಬ್ರಹ್ಮಾಂಡದೊಂದಿಗಿನ ನಿಮ್ಮ ಸಂಬಂಧವು ಅಷ್ಟು ಹತ್ತಿರವಾಗುತ್ತದೆ. ವೀಕ್ಷಕರೇ, ಇಲ್ಲಿಗೆ ನಾವು ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತೇವೆ. ಈ ಮಾಂತ್ರಿಕ ಪಯಣವು ನಿಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಒಂದು ಅದ್ಭುತ ಮ್ಯಾಜಿಕ್ ಅಥವಾ ಚಮತ್ಕಾರವನ್ನು ಸೃಷ್ಟಿಸುತ್ತದೆ ಎಂದು ನಾವು ಭಾವಿಸುತ್ತೇವೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ. ನೀವು ಇನ್ನೂ ನಮ್ಮ ಪುಸ್ತಕಧಾರೆ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವಿಡಿಯೋಗಳ ಅಪ್ಡೇಟ್ ಪಡೆಯಲು ಬೆಲ್ ಐಕಾನ್ ಒತ್ತಿ. ಕೃತಜ್ಞತೆಯೊಂದಿಗೆ ನಿಮ್ಮ ಜೀವನವನ್ನು ಸುಂದರವಾಗಿಸಿಕೊಳ್ಳಿ. ನೀವು ನೀಡಿದ ಸಮಯಕ್ಕೆ ತುಂಬು ಹೃದಯದ ಧನ್ಯವಾದಗಳು.